ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಾನ್ಯ ಚಿಂಚೋಳಿಯ ಶಾಸಕರಾದ ಉಮೇಶ್ ಜಾಧವ್ ಬರಲ್ಲ ಇವತ್ತಿನ ಅಧಿವೇಶನದ ಮೊದಲ ದಿವಸ ಅಂತ ಗೊತ್ತಾಗ್ತಾ ಇದೆ. ಇದೀಗ ಎಚ್ ಡಿ ರೇವಣ್ಣ ಅವರು ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ನಿಮಗೇನು ಅನಿಸುತ್ತೆ ಹೇಳಿ. ಈಗ ಅವಿಶ್ವಾಸ ತರಕ್ಕೆ ಯಾರು? ಈಗ ನಾನು ಕಳೆದ 2 ದಿವಸದಿಂದ ನಮ್ಮ ಇಲಾಖೆ ಹೈದರಾಬಾದ್, ಕರ್ನಾಟಕದ ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಇಷ್ಟು ನಮ್ಮ ಏನು ಇಲಾಖೆಯ ಕಾಮಗಾರಿಗಳ ಪರಿಶೀಲನೆ ಮಾಡಿ ಸುಮಾರು 650-700 ಕಿಲೋಮೀಟ್ರ್ ಪ್ರವಾಸ ಮಾಡಿದ್ವಿ. ಇವತ್ತು ಏನು ನಮ್ಮ ಇಲಾಖೆ ಕೊಟ್ಟಂಥ ಹಣನ ಫೆಬ್ರವರಿ 31ರೊಳಗೆ ಈ ವರ್ಷದ 18-19 ಗ್ರಾಂಟಿಗೆ ಖರ್ಚು ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ವಿ. ಅಪೆಂಡಿಕ್ಸ್ ಸಿ ಬೇಕಾದ್ರೆ ಆಮೇಲೆ ಟೆಂಡ್ರ್ ಕರಿಬೇಕು, ಚುನಾವಣೆ ಆದಮೇಲೆ ಮಾಡಿ, ಬಾಕಿದು SCP ಇರ್ಬೋದು, TSP ಇರ್ಬೋದು, PMGSC ಇವೆಲ್ಲ ಕೆಲಸನ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ವಿ. ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮ ಇಲಾಖೆ ಏನು ಕೊಟ್ಟಿದ್ದಾರೆ, ಶಾಸಕರು ಬಂದಿದ್ದರು, ಅವರು ಕೆಲವು ಸಲಹೆಗಳು ಕೊಟ್ಟಿದ್ರು, ಅದೆಲ್ಲ ಮಾಡಿದ್ವಿ. ಮತ್ತು ಏನೂ ಇಲ್ಲ, ಇವತ್ತು ವಿಧಾನಸಭೆ ಶುರುವಾಗುತ್ತೆ, ನಾಳೆ ಬಡ್ಜೆಟ್ ಮಂಡನೆ ಆಗುತ್ತೆ, ನಾಡದ್ದು ಯಾವ ಇದಿಲ್ದಂಗೆ. ಸರ್, ಪ್ರಮುಖವಾಗಿರೋ ಪ್ರಶ್ನೆ, ಎಲ್ಲ MLAಗಳು ಈ ಒಂದು ಸೆಷನ್ನಲ್ಲಿ ಭಾಗವಹಿಸ್ತಾರೆ, ವಿಧಾನಮಂಡಲ ಎಲ್ಲ MLA ಭಾಗವಹಿಸ್ತಾರೆ, ಇನ್ಯಾರು ವಹಿಸ್ತಾರೆ? ಎಲ್ಲರೂ 4 ಜನ ಕಾಂಗ್ರೆಸ್ನ MLAಗಳು ಹುಷಾರಿಲ್ಲ, ನಿಮ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಮಾಧ್ಯಮದವರು 8ನೇ ತಾರೀಕು ಆರಾಮಾಗಿರಿ, ನೀವು ಏನು ಬಡ್ಜೆಟ್ ಹೆಂಗಾಗುತ್ತೆ ಅಂತ. ರಾಜ್ಯಪಾಲರ ಭಾಷಣಕ್ಕೆ ಅನುಸರಿಸುವಂತ ಒಂದು ಸಾಧ್ಯತೆ ಇದೆ ಬಿಜೆಪಿ ಅವರಿಂದ. ಈಗ ಈಗ BJP ಅಡ್ಪಡಿಸ್ತೀವಿ, ನಾನೇನು ಮಾಡೋಕ್ಕಾಗ್ತೀರಿ? ರಾಜ್ಯಪಾಲರಿಗೆ ಅಗೌರವ ತರ್ತೀವಿ, ನಾನೇನು ಮಾಡೋಕ್ಕಾಗ?